ಇವತ್ತು 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಭಾಗ 1ರ ಪಠ್ಯಪುಸ್ತಕದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡೋಣ. ಮುಂದಿನ ಪಾಠ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು. ಇದು ಬಹುಶಃ 5ನೆಯ ಪಾಠ. ಇದರ ಮೊದಲ ಭಾಗದಲ್ಲಿ ಒಂದು 25 ಬಹು ಆಯ್ಕೆ ಪ್ರಶ್ನೆಗಳಿದ್ದಾವೆ. ಇದಕ್ಕಿಂತ ಮೊದಲಿನ ಪಾಠಗಳ ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡದೇ ಇದ್ದಲ್ಲಿ ಮೇಲೆ ಒಂದು ಐಕಾರ್ಡಲ್ಲಿ ಪ್ಲೇ ಲಿಸ್ಟ್ ಅನ್ನು ಸಜೆಸ್ಟ್ ಮಾಡ್ತೀನಿ. SSLC ಸೋಷಿಯಲ್ ಸೈನ್ಸ್ MCQ ಅಂತ ಅದನ್ನು ಒತ್ತಿ ತಾವುಗಳು ಹಿಂದಿನ ಎಲ್ಲ ವಿಡಿಯೋಗಳನ್ನು ನೋಡಬಹುದು. ಇವತ್ತು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು ಭಾಗ 1ರಲ್ಲಿ 25 ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 1, ಭಾರತದ ಚರಿತ್ರೆಯಲ್ಲಿ ಸಮಾಜ ಸುಧಾರಣಾ ಕಾಲ ಮತ್ತು ಭಾರತೀಯ ನವೋದಯ ಕಾಲವೆಂದು ಪರಿಗಣಿಸಲ್ಪಟ್ಟ ಶತಮಾನ. ಆಯ್ಕೆಗಳು: 1 15ನೇ ಶತಮಾನ, B 16ನೇ ಶತಮಾನ, C 17ನೇ ಶತಮಾನ, D 19ನೇ ಶತಮಾನ. ಭಾರತದ ಚರಿತ್ರೆಯಲ್ಲಿ ಸಮಾಜ ಸುಧಾರಣಾ ಕಾಲ ಮತ್ತು ಭಾರತೀಯ ನವೋದಯ ಕಾಲ ಎಂದು ಪರಿಗಣಿಸಲ್ಪಟ್ಟ ಶತಮಾನ. ಸರಿ ಉತ್ತರ ಇತ್ತು ಆಯ್ಕೆ ಡಿ 19ನೆಯ ಶತಮಾನ. ಪ್ರಶ್ನೆ 2, ಭಾರತೀಯ ಇಂಗ್ಲಿಷ್ ವಿದ್ಯಾವಂತ ವರ್ಗ ಸೃಷ್ಟಿಯಾಗಲು ಕಾರಣ ಏನು? ಎ ಬ್ರಿಟಿಷ್ ಕಾಯ್ದೆ ಜಾರಿಯಾದದ್ದು, ಬಿ ಬ್ರಿಟಿಷ್ ಆಡಳಿತ ಜಾರಿಯಾದದ್ದು, ಸಿ ಬ್ರಿಟಿಷ್ ಶಿಕ್ಷಣ ಜಾರಿಯಾಗಿದ್ದು, ಡಿ ಬ್ರಿಟಿಷ್ ಅಧಿಕಾರಿಗಳ ಮೇಲ್ವಿಚಾರಣೆ. ಭಾರತೀಯ ಇಂಗ್ಲಿಷ್ ವಿದ್ಯಾವಂತ ವರ್ಗ ಸೃಷ್ಟಿಯಾಗಲು ಕಾರಣ ಆಯ್ಕೆ ಬಿ ಸಿ ಬ್ರಿಟಿಷ್ ಶಿಕ್ಷಣ ಜಾರಿ ಆಗಿರುವ ಒಂದು ಪರಿಣಾಮ. ಪ್ರಶ್ನೆ 3, ಭಾರತೀಯರನ್ನು ನಾಗರಿಕರನ್ನಾಗಿ ಮಾಡಲು ಪ್ರಚುರಪಡಿಸಿದ ಸಿದ್ಧಾಂತ ಯಾವುದು? ಎ ನೀಲಿ ನೀರಿನ ನೀತಿ, ಬಿ ಬಿಳಿಯನ ಮೇಲಿನ ಹೊರೆ, ಸಿ ಕರಿಯರ ಮೇಲಿನ ಹೊರೆ, ಡಿ ಸಂಪತ್ತಿನ ಸೋರಿಕೆಯ ಸಿದ್ಧಾಂತ. ಭಾರತೀಯರನ್ನು ನಾಗರಿಕರನ್ನಾಗಿ ಮಾಡಲು ಪ್ರಚುರಪಡಿಸಿದ ಸಿದ್ಧಾಂತ ಅದು ಇತ್ತು ಆಯ್ಕೆ ಬಿ ಬಿಳಿಯನ ಮೇಲಿನ ಹೊರೆ ಅಂತಕ್ಕಂಥದ್ದು. ಪ್ರಶ್ನೆ 4, ಬ್ರಹ್ಮ ಸಮಾಜದ ಸ್ಥಾಪಕರು ಯಾರು? ಎ ರಾಜಾರಾಮ್ ಮೋಹನ್ ರಾಯ್, ಬಿ ದಯಾನಂದ ಸರಸ್ವತಿ, ಸಿ ಜ್ಯೋತಿಬಾ ಫುಲೆ, ಡಿ ಸ್ವಾಮಿ ವಿವೇಕಾನಂದರು. ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿರ್ತಕ್ಕಂಥ ಸಮಾಜ ಸುಧಾರಕ ಆಯ್ಕೆ ಎ ರಾಜಾರಾಮ್ ಮೋಹನ್ ರಾಯ್ ಸರಿ ಉತ್ತರ ಇತ್ತು. ಪ್ರಶ್ನೆ 5, ಆರ್ಯ ಸಮಾಜದ ಸ್ಥಾಪಕರು ಯಾರು? ಆಯ್ಕೆ ಎ ರಾಜಾರಾಮ್ ಮೋಹನ್ ರಾಯ್, ಆಯ್ಕೆ ಬಿ ದಯಾನಂದ ಸರಸ್ವತಿ, ಆಯ್ಕೆ ಸಿ ಜ್ಯೋತಿಬಾ ಫುಲೆ, ಆಯ್ಕೆ ಡಿ ಸ್ವಾಮಿ ವಿವೇಕಾನಂದ. ಆರ್ಯ ಸಮಾಜವನ್ನು ಸ್ಥಾಪಿಸಿರ್ತಕ್ಕಂಥವರು ಆಯ್ಕೆ ಬಿ ದಯಾನಂದ ಸರಸ್ವತಿ ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 6, ಪ್ರಾರ್ಥನಾ ಸಮಾಜದ ಸ್ಥಾಪಕರು ಯಾರು? ಆಯ್ಕೆ ಎ ರಾಜಾರಾಮ್ ಮೋಹನ್ ರಾಯ್, ಆಯ್ಕೆ ಬಿ ಡಾಕ್ಟರ್ ಆತ್ಮಾರಾಮ್ ಪಾಂಡುರಂಗ್, ಆಯ್ಕೆ ಸಿ ಜ್ಯೋತಿಬಾ ಫುಲೆ, ಆಯ್ಕೆ ಡಿ ಸ್ವಾಮಿ ವಿವೇಕಾನಂದ. ಪ್ರಾರ್ಥನಾ ಸಮಾಜವನ್ನು ಸ್ಥಾಪಿಸಿರ್ತಕ್ಕಂಥ ಸಮಾಜ ಸುಧಾರಕ ಬಂದ್ಬಿಟ್ಟು ಡಾಕ್ಟರ್ ಆತ್ಮಾರಾಮ್ ಪಾಂಡುರಂಗ ಸರಿ ಉತ್ತರ. ಪ್ರಶ್ನೆ 7, ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿರ್ತಕ್ಕಂಥ ಸಮಾಜ ಸುಧಾರಕರು ಯಾರು? ಎ ರಾಜಾರಾಮ್ ಮೋಹನ್ ರಾಯ್, ಬಿ ಡಾಕ್ಟರ್ ಆತ್ಮಾರಾಮ್ ಪಾಂಡುರಂಗ್, ಸಿ ಜ್ಯೋತಿಬಾ ಫುಲೆ, ಡಿ ಸ್ವಾಮಿ ದಯಾನಂದ. ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿರ್ತಕ್ಕಂಥವರು ಆಯ್ಕೆ ಸಿ ಜ್ಯೋತಿಬಾ ಫುಲೆ ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 8, ರಾಮಕೃಷ್ಣ ಮಿಷನ್ನ ಸ್ಥಾಪಕರು ಯಾರು? ಎ ರಾಜಾರಾಮ್ ಮೋಹನ್ ರಾಯ್, ಬಿ ಡಾಕ್ಟರ್ ಆತ್ಮಾರಾಮ್ ಪಾಂಡುರಂಗ್, ಸಿ ಜ್ಯೋತಿಬಾ ಫುಲೆ, ಡಿ ಸ್ವಾಮಿ ವಿವೇಕಾನಂದ. ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪಿಸಿರ್ತಕ್ಕಂಥ ಸಮಾಜ ಸುಧಾರಕ ಆಯ್ಕೆ ಡಿ ಸ್ವಾಮಿ ವಿವೇಕಾನಂದ ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 9, ಥಿಯೋಸಾಫಿಕಲ್ ಸೊಸೈಟಿಯ ಸ್ಥಾಪಕರು ಯಾರು? ಎ ಮೇಡಮ್ ಬ್ಲಾವಾಟ್ಸ್ಕೆ, ಬಿ HS ಅಲ್ಕಾಟ್, ಸಿ ಮೇಲಿನ 2, ಡಿ ಮೇಲಿನ ಯಾರೂ ಅಲ್ಲ. ಥಿಯೋಸಾಫಿಕಲ್ ಸೊಸೈಟಿಯನ್ನು ಸ್ಥಾಪಿಸಿರ್ತಕ್ಕಂಥವರು ಮೇಲಿನ 2 ಅಂದರೆ ಮೇಡಮ್ ಬ್ಲಾವಾಟ್ಸ್ಕೆ ಮತ್ತು HS ಅಲ್ಕಾಟ್ ಇಬ್ಬರೂ ಸೇರಿ ಥಿಯೋಸಾಫಿಕಲ್ ಸೊಸೈಟಿಯನ್ನು ಸ್ಥಾಪಿಸಿರುವರು. ಪ್ರಶ್ನೆ 10, ಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂನ ಸ್ಥಾಪಕರು ಯಾರು? ಎ ಮೇಡಮ್ ಬ್ಲಾವಾಟ್ಸ್ಕೆ, ಬಿ HS ಅಲ್ಕಾಟ್, ಸಿ ಪೇರಿಯಾರ, ಡಿ ಶ್ರೀ ನಾರಾಯಣ ಗುರು. ಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂನ ಸ್ಥಾಪಕರು ಬಂದ್ಬಿಟ್ಟು ಆಯ್ಕೆ ಡಿ ಶ್ರೀ ನಾರಾಯಣ ಗುರು ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 11, ದ್ರಾವಿಡ ಕಳಗಂ ಸಂಘಟನೆಯನ್ನು ಹುಟ್ಟು ಹಾಕಿದವರು ಯಾರು? ಎ ಮೇಡಮ್ ಬ್ಲಾವಾಟ್ಸ್ಕೆ, ಬಿ HS ಅಲ್ಕಾಟ್, ಸಿ ಪೇರಿಯಾರ, ಡಿ ಶ್ರೀ ನಾರಾಯಣ ಗುರು. ದ್ರಾವಿಡ ಕಳಗಂ ಅಂತಕ್ಕಂಥ ಸಂಘಟನೆಯನ್ನು ಹುಟ್ಟು ಹಾಕಿದವರು ಸಿ ಪೇರಿಯಾರ ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 12, ಜಸ್ಟಿಸ್ ಪತ್ರಿಕೆಯನ್ನು ಆರಂಭಿಸಿದವರು ಯಾರು? ಆಯ್ಕೆ ಎ ಮೇಡಮ್ ಬ್ಲಾವಾಟ್ಸ್ಕೆ, ಆಯ್ಕೆ ಬಿ HS ಅಲ್ಕಾಟ್, ಆಯ್ಕೆ ಸಿ ಪೇರಿಯಾರ, ಆಯ್ಕೆ ಡಿ ಶ್ರೀ ನಾರಾಯಣ ಗುರು. ಜಸ್ಟಿಸ್ ಅಂತಕ್ಕಂಥ ಪತ್ರಿಕೆಯನ್ನು ಆರಂಭಿಸಿದವರು ಆಯ್ಕೆ ಸಿ ಪೇರಿಯಾರ ಸರಿಯಾದ ಉತ್ತರ. ಪ್ರಶ್ನೆ 13, ಆತ್ಮಗೌರವ ಚಳುವಳಿ ಇವರ ನೇತೃತ್ವದಲ್ಲಿ ಆರಂಭ ಆಯಿತು. ಎ ಮೇಡಮ್ ಬ್ಲಾವಾಟ್ಸ್ಕೆ, ಬಿ HS ಅಲ್ಕಾಟ್, ಸಿ EV ರಾಮಸ್ವಾಮಿ ನಾಯರ್, ಡಿ ಶ್ರೀ ನಾರಾಯಣ ಗುರು. ಆತ್ಮಗೌರವ ಚಳುವಳಿಯನ್ನು ಶ್ರೀ
ಸಿ.ಇ.ವಿ. ರಾಮಸ್ವಾಮಿ ನಾಯರ್ ಇವರ ನೇತೃತ್ವದಲ್ಲಿ ಆರಂಭ ಆಯಿತು. ಪ್ರಶ್ನೆ 14. ಸೆಲ್ಫ್ ರೆಸ್ಪೆಕ್ಟ್ ಲೀಗ್ ಅನ್ನು ಆರಂಭಿಸಿದವರು ಯಾರು? ಸೆಲ್ಫ್ ರೆಸ್ಪೆಕ್ಟ್ ಲೀಗ್. ಎ. ಮೇಡಮ್ ಬ್ಲಾವಾಟ್ಸ್ಕೆ, ಬಿ. ಎಚ್.ಎಸ್. ಅಲ್ಕಾಟ್, ಸಿ. ಇ.ವಿ. ರಾಮಸ್ವಾಮಿ ನಾಯರ್, ಡಿ. ಶ್ರೀ ನಾರಾಯಣ ಗುರು. ಸೆಲ್ಫ್ ರೆಸ್ಪೆಕ್ಟ್ ಲೀಗ್ ಅನ್ನು ಆರಂಭಿಸಿದವರು ಆಯ್ಕೆ ಸಿ. ಇ.ವಿ. ರಾಮಸ್ವಾಮಿ ನಾಯರ್ ಸರಿಯಾದ ಉತ್ತರ ಆಗಿತ್ತು. ಪ್ರಶ್ನೆ 15. ಆತ್ಮೀಯ ಸಭಾವನ್ನು ಆರಂಭಿಸಿದವರು ಯಾರು? ಎ. ಮೇಡಮ್ ಬ್ಲಾವಾಟ್ಸ್ಕೆ, ಬಿ. ಎಚ್.ಎಸ್. ಅಲ್ಕಾಟ್, ಸಿ. ರಾಜಾರಾಮ್ ಮೋಹನ್ ರಾಯರು, ಡಿ. ಶ್ರೀ ನಾರಾಯಣ ಗುರು. ಆತ್ಮೀಯ ಸಭಾವನ್ನು ಆರಂಭಿಸಿದವರು ಆಯ್ಕೆ ಸಿ. ರಾಜಾರಾಮ್ ಮೋಹನ್ ರಾಯರು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಸಂಖ್ಯೆ 16. ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿರ್ತಕ್ಕಂತಹ ವರ್ಷ ಯಾವುದು? ಎ. 1818, ಬಿ. 1828, ಸಿ. 1838, ಡಿ. 1848. ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ವರ್ಷ ಬಂದ್ಬಿಟ್ಟು 1828 ಸರಿಯಾದ ಉತ್ತರ ಆಗಿತ್ತು. ಪ್ರಶ್ನೆ 17. ಸತಿ ಪದ್ಧತಿ ಆಚರಣೆ ಕಾನೂನಾತ್ಮಕವಾಗಿ ನಿಷೇಧಗೊಂಡ ವರ್ಷ ಯಾವುದು? ಸತಿ ಪದ್ಧತಿ ಆಚರಣೆ ಕಾನೂನಾತ್ಮಕವಾಗಿ ನಿಷೇಧಗೊಂಡ ವರ್ಷ ಯಾವುದು? ಎ. 1818, ಬಿ. 1829, ಸಿ. 1838, ಡಿ. 1848. ಸತಿ ಪದ್ಧತಿ ಆಚರಣೆ ಕಾನೂನಾತ್ಮಕವಾಗಿ ನಿಷೇಧಗೊಂಡ ವರ್ಷ ಆಯ್ಕೆ ಬಿ. 1829 ಸರಿಯಾಗಿರ್ತಕ್ಕಂಥ ಉತ್ತರ ಆಗಿತ್ತು. ಪ್ರಶ್ನೆ 18. ಸತಿ ಪದ್ಧತಿ ಆಚರಣೆ ಕಾನೂನಾತ್ಮಕವಾಗಿ ನಿಷೇಧ ಮಾಡಲು ಬೆಂಬಲಿಸಿದ ಗವರ್ನರ್ ಜನರಲ್ ಯಾರು? ಸತಿ ಪದ್ಧತಿ ಆಚರಣೆ ಕಾನೂನಾತ್ಮಕವಾಗಿ ನಿಷೇಧ ಮಾಡಲು ಬೆಂಬಲಿಸಿದ ಗವರ್ನರ್ ಜನರಲ್ ಯಾರು? ಎ. ಲಾರ್ಡ್ ಕಾರ್ನ್ ವಾಲಿಸ್, ಬಿ. ಲಾರ್ಡ್ ಡೌಲ್ಹಸಿ, ಸಿ. ವಿಲಿಯಂ ಬೆಂಟಿಂಕ್, ಡಿ. ಮೇಲಿನ ಯಾರೂ ಅಲ್ಲ. ಸರಿ ಉತ್ತರ ಇತ್ತು. ವಿಲಿಯಂ ಬೆಂಟಿಂಕ್ ಏನು ಮಾಡ್ತಾರಪ್ಪ ಅಂದರೆ ಸತಿ ಪದ್ಧತಿ ಆಚರಣೆಯನ್ನು ಕಾನೂನಾತ್ಮಕವಾಗಿ ನಿಷೇಧ ಮಾಡಲು ಬೆಂಬಲವನ್ನು ಸೂಚಿಸ್ತಾರೆ. ಪ್ರಶ್ನೆ 19. ಸಂವಾದ ಕೌಮುದಿ ಪತ್ರಿಕೆಯನ್ನು ಆರಂಭಿಸಿದವರು ಯಾರು? ಎ. ಲಾರ್ಡ್ ಕಾರ್ನ್ವಾಲಿಸ್, ಬಿ. ಲಾರ್ಡ್ ಡೌಲ್ಹಸಿ, ಸಿ. ವಿಲಿಯಂ ಬೆಂಟಿಂಕ್, ಡಿ. ರಾಜಾರಾಮ್ ಮೋಹನ್ ರಾಯ್. ಸಂವಾದ ಕೌಮುದಿ ಅಂತಕ್ಕಂಥ ಪತ್ರಿಕೆಯನ್ನು ಆರಂಭಿಸಿದವರು ಆಯ್ಕೆ ಡಿ. ರಾಜಾರಾಮ್ ಮೋಹನ್ ರಾಯ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿತ್ತು. ಪ್ರಶ್ನೆ 20. ಸಂವಾದ ಕೌಮುದಿ ಪತ್ರಿಕೆ ಯಾವ ಭಾಷೆಯಲ್ಲಿದೆ? ಸಂವಾದ ಕೌಮುದಿ ಪತ್ರಿಕೆ ಯಾವ ಭಾಷೆಯಲ್ಲಿದೆ? ಅಲ್ಲಿ ಕೌಮುದಿ ಅಂತಕ್ಕಂಥ ಶಬ್ದ ಇಲ್ಲ, ದಯಮಾಡಿ ತಾವು ಅದನ್ನು ಸೇರ್ಪಡೆ ಮಾಡ್ಕೋಬೇಕು. ಸಂವಾದ ಕೌಮುದಿ ಪತ್ರಿಕೆ ಎ. ಸಂಸ್ಕೃತ, ಬಿ. ಬಂಗಾಳಿ, ಸಿ. ಮರಾಠಿ, ಡಿ. ಹಿಂದಿ. ಸಂವಾದ ಕೌಮುದಿ ಅಂತಕ್ಕಂಥ ಪತ್ರಿಕೆ ಇದು ಬಂಗಾಳಿ ಭಾಷೆಯಲ್ಲಿ ಇದೆ. ಆಯ್ಕೆ ಬಿ ಸರಿ ಉತ್ತರ ಇತ್ತು. ಪ್ರಶ್ನೆ 21. ವೇದಾಂತ ಕಾಲೇಜು ಎಲ್ಲಿದೆ? ಎ. ಕಲ್ಕತ್ತಾ, ಬಿ. ಮುಂಬೈ, ಸಿ. ಸೂರತ್, ಡಿ. ಮದ್ರಾಸ್. ವೇದಾಂತ ಕಾಲೇಜು ಇರೋದು ಆಯ್ಕೆ ಎ. ಕಲ್ಕತ್ತಾ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿತ್ತು. ಪ್ರಶ್ನೆ 22. ರಾಜಾರಾಮ್ ಮೋಹನ್ ರಾಯರಿಗೆ ಆಧುನಿಕ ಭಾರತದ ಹರಿಕಾರ ಮತ್ತು ಭಾರತ ಪುನರುಜ್ಜೀವನದ ಜನಕ ಎಂದವರು ಯಾರು? ರಾಜಾರಾಮ್ ಮೋಹನ್ ರಾಯ್ ಅವರಿಗೆ ಆಧುನಿಕ ಭಾರತದ ಹರಿಕಾರ ಮತ್ತು ಭಾರತ ಪುನರುಜ್ಜೀವನದ ಜನಕ ಅಂತ ಹೇಳಿದವರು ಯಾರು? ಎ. ಸರ್ದಾರ್ ವಲ್ಲಭಭಾಯಿ ಪಟೇಲ್, ಬಿ. ಜವಾಹರ್ಲಾಲ್ ನೆಹರು, ಸಿ. ಮಹಾತ್ಮ ಗಾಂಧೀಜಿ, ಡಿ. ರವೀಂದ್ರನಾಥ ಠಾಗೋರ್. ಸರಿಯಾದ ಉತ್ತರ ಇತ್ತು ಆಯ್ಕೆ ಡಿ. ರವೀಂದ್ರನಾಥ್ ಠಾಗೋರ್. ಪ್ರಶ್ನೆ 23. ಉತ್ತರ ಭಾರತದಲ್ಲಿ ಹೊಸ ಆಲೋಚನೆಗಳ ಕೇಂದ್ರ ಬಿಂದು ಆಗಿದ್ದು? ಎ. ದಿಲ್ಲಿ, ಬಿ. ಕಲ್ಕತ್ತಾ, ಸಿ. ಸೂರತ್, ಡಿ. ಕಾಶ್ಮೀರ್. ಉತ್ತರ ಭಾರತದಲ್ಲಿ ಹೊಸ ಆಲೋಚನೆಗಳ ಕೇಂದ್ರ ಬಿಂದುವಾಗಿ ಕಲ್ಕತ್ತಾ ನಗರ ಮಾರ್ಪಟ್ಟಿತು. ಬಿ. ಕಲ್ಕತ್ತಾ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿತ್ತು. ಪ್ರಶ್ನೆ 24. ಯುವ ಬಂಗಾಳಿ ಚಳುವಳಿಯನ್ನ ಆರಂಭಿಸಿದವರು ಯಾರು? ಎ. ರಾಜಾರಾಮ್ ಮೋಹನ್ ರಾಯರು, ಬಿ. ರವೀಂದ್ರನಾಥ್ ಟಾಗೋರ್, ಸಿ. ಹೆನ್ರಿ ವಿವಿಯನ್ ಡಿರೇಜಿಯೋ, ಡಿ. ವಿಲಿಯಂ ಬೆಂಟಿಂಕ್. ಸರಿಯಾದ ಉತ್ತರ ಇತ್ತು ಆಯ್ಕೆ ಸಿ. ಹೆನ್ರಿ ವಿವಿಯನ್ ಡಿರೇಜಿಯೋ ಅಂತಕ್ಕಂಥವರು ಯುವ ಬಂಗಾಳಿ ಚಳುವಳಿಯನ್ನ ಆರಂಭವನ್ನ ಮಾಡ್ತಾರೆ. ಈ ವಿಡಿಯೋದ ಕಡೆಯ ಪ್ರಶ್ನೆಗೆ ಅಂದರೆ 25ನೇ ಪ್ರಶ್ನೆಗಿಂತ ಹೋಗೋಕ್ಕಿಂತ ಮುಂಚೆ ದಯಮಾಡಿ ನಮ್ಮ ಚಾನೆಲ್ಗಳಾಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮ್ ಹಾಗೂ ಸ್ಮಾರ್ಟ್ ವರ್ಕ್ ಎರಡನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ತಾವುಗಳು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ. ಅದರ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಹಾಗಾದರೆ ಈ ಭಾಗದ ಕಡೆಯ ಪ್ರಶ್ನೆ 25.
ಎಸ್. ಹೆನ್ರಿ ವಿವಿಯನ್ ಡಿರೇಜಿಯೋ ಅವರ ತಾಯಿ ಭಾರತೀಯಳಾದರೆ ಅವರ ತಂದೆ ಯಾವ ದೇಶದವರು? ಹೆನ್ರಿ ವಿವಿಯನ್ ಡಿರೋಜಿ ಅವರ ತಾಯಿ ಭಾರತೀಯಳು, ಹಾಗಾದರೆ ಅವರ ತಂದೆ ಯಾವ ದೇಶದವರು? ಎ. ಯುರೋಪ್, ಬಿ. ಹಾಲೆಂಡ್, ಸಿ. ಸ್ಪೇನ್, ಡಿ. ಪೋರ್ಚುಗೀಸ್. ಸೊ ಸರಿಯಾದ ಉತ್ತರ ಇತ್ತು ಆಯ್ಕೆ ಡಿ, ಪೋರ್ಚುಗೀಸ್ ದೇಶದವರಾಗಿದ್ದರು ಹೆನ್ರಿ ವಿವಿಯನ್ ಡಿರೋಜಿ ಅವರ ತಂದೆ. ಸೊ ವಿದ್ಯಾರ್ಥಿಗಳೇ ಧನ್ಯವಾದಗಳು. ಇಲ್ಲಿಯವರೆಗೆ ವಿಡಿಯೋಗಳನ್ನು ವೀಕ್ಷಿಸಿದ್ದಕ್ಕಾಗಿ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸಿಗುವ